ಇನ್ನು ಡಿಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಅಲ್ಲಿರುವಂತಹ ಜನರ ಹತ್ರ ಮಾತನಾಡಿದ್ದಾರೆ. ಒಂದು ಪ್ರತ್ಯಕ್ಷವಾದಂತಹ ವರದಿ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾವೀಗ ಕನಕಪುರದಲ್ಲಿದ್ದೇವೆ. ಕನಕಪುರದ ಬಸ್ ನಿಲ್ದಾಣದಲ್ಲಿದ್ದೇನೆ. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಏನು ಹೇಳ್ತಾರೆ, ಇಲ್ಲಿ ಬಸ್ ಸ್ಟಾಪ್ನಲ್ಲಿ ಇರ್ತಕ್ಕಂಥ ಜನ ಏನು ಹೇಳ್ತಾರೆ ಅನ್ನುವಂಥ ಕೇಳ್ತಾ ಹೋಗೋಣ. ಸರ್, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಆಗಲಿ ಸರ್, ಒಳ್ಳೆಯದು. ಬಹಳ ದಿನಗಳ ಕನಸಿತ್ತು. ಹೌದು ಸರ್, ಕನಿಸ್ತು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಸರ್. ಓಕೆ ಅಮ್ಮ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ಒಳ್ಳೇದಾಯ್ತದೆ, ಒಳ್ಳೆ ಕೆಲಸ ಮಾಡಬೇಕು ಬಂದರೆ. ಆಸೆ ಇಟ್ಕೊಂಡಿದ್ರು ಅವರು, ಈಗ ಆಗ್ತಾ ಇದ್ದಾರೆ. ಆಗೈತೆ, ಒಳ್ಳೇದು. ಮುಂದೆ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾರೆ ಅಂತೀರಾ? ಮಾಡ್ತಾನೆ. ಬನ್ನಿ ಸರ್, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ತುಂಬ ಸಂತೋಷ. ನಮ್ಮ ತಾಲೂಕಿನವರು ಸಿ ಎಮ್ ಆಗ್ತಾರೆ, ತುಂಬ ಸಂತೋಷ. ಇಲ್ಲಿ ಕನಕಪುರದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನೋಡ್ಬೋದು ನೀವು, ರೋಡ್ಗಳನ್ನೆಲ್ಲ ಮೊದಲೆಲ್ಲ ತುಂಬ ವರ್ಸ್ಟ್ ಆಗಿದ್ದವು, ಇವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ, ಬಿಲ್ಡಿಂಗ್ಗಳು, ಇದು ಬಸ್ ಸ್ಟ್ಯಾಂಡು, ತಾಲೂಕು ಕಚೇರಿ ಎಲ್ಲ, ನಗರಸಭೆ ಕಟ್ಟಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಮುಂದೆ ಸಿ ಎಮ್ ಆದರೆ, ಈಗ ಸಿ ಎಮ್ ಆದರೆ ನೋಡಿ, ಇಲ್ಲ ಮೆಡಿಕಲ್ ಕಾಲೇಜ್ ಮಾಡ್ತಾಯಿದ್ದಾರೆ. ಈಗ ಹೀಗೆ ಮುಂದೆ ಡೆವಲಪ್ಮೆಂಟ್ ಕೆಲಸ, ಅದರಲ್ಲೂ ಕನಕಪುರ ತಾಲೂಕಿಗೆ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆಯದು ಸರ್. ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ತೊಡಕುಗಳಿದ್ದು, ಅವನ್ನೆಲ್ಲ ನಿವಾರಣೆ ಮಾಡಿ ಈಗ ಹೌದು. ಅದರಲ್ಲೂ ಸಿದ್ದರಾಮಯ್ಯನ ಗ್ಯಾಂಗ್ ಎಲ್ಲ ತುಂಬ ಕಷ್ಟ ಕೊಡ್ತು. ಈಗ ಚೆನ್ನಾಗಿದೆ, ಹೈಕಮಾಂಡ್ ಒಪ್ಕೊಂಡು ಆಗ್ತಾ ಇದ್ದಾರೆ. ನಮ್ಗೆ ಖುಷಿ ಇದೆ ಸರ್ ಅವರಾಗಿರೋದು. ಬನ್ನಿ, ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿದ್ದಕ್ಕೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೆಲವು ಜನ ಸ್ಟೂಡೆಂಟ್ಗಳಿದ್ದಾರೆ, ಅವರು ಕೂಡ ಮಾತಾಡ್ಸಕ್ಕೆ ಹೋಗ್ತೀನಿ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೇವೆ? ಒಳ್ಳೇದಾಗುತ್ತಾ ಕ್ಷೇತ್ರ ಕನಕಪುರಕ್ಕೆ? ಒಳ್ಳೇದಾಗುತ್ತೆ. ಚಲೋ ಆಗುತ್ತಾ? ಕ್ಷೇತ್ರಕ್ಕೆಲ್ಲ ಅಭಿವೃದ್ಧಿ ಮಾಡ್ತಾರಾ? ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ? ಆಗಬೇಕು. ಓಕೆ, ಸಾಕಷ್ಟು ಜನ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲೊಬ್ಬ ತಾತ ಇದ್ದಾರೆ. ತಾತ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಾ? ಒಳ್ಳೇದು ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾರೆ ಅಂತೀರಾ? ಒಳ್ಳೇದು. ಅವ್ರ ಕ್ಷೇತ್ರದಲ್ಲಿ ಅವರಲ್ಲ ಅವರು. ಈಗ ಏನಾರು ಅಭಿವೃದ್ಧಿ ಕಾರ್ಯ ಮಾಡಿದಾರಾ? ಮುಂದೆ ನೋಡುವ ಏನಾಯ್ತು. ಅಲ್ಲ, ಈಗ ಇಷ್ಟು ದಿನ ಏನು ಮಾಡಿಲ್ಲ, ಮತ್ತೆ ಮಾಡ್ತಾರೆ. ಮುಂದೆ ಏನು ಮಾಡೋದು ನೋಡ, ಮುಖ್ಯಮಂತ್ರಿ ಆಗ್ತಾರಲ್ಲ, ಅದಕ್ಕೆ ನೋಡುವ. ಇನ್ನು ಮುಂದೆ ಏನು ಮಾಡೋದು ಏನು ಖುಷಿ ಇದೆ ಅವರು ಮುಖ್ಯಮಂತ್ರಿ ಆಗುತ್ತೆ. ಇಲ್ಲಿ ಒಬ್ಬರಿದ್ದಾರೆ, ಮಾತಾಡ್ಸೋಣ. ಅಣ್ಣ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಾ? ತುಂಬಾ ಖುಷಿ ಅದು. ಯಾಕಂದರೆ ಕನಕಪುರ ಅಂದ್ರೆ ಅವ್ರದೇ ಬಂಡೆ ಅಂದ್ರೆ ಕನಕಪುರ. ಅವ್ರು ಡಿ ಕೆ ಶಿವಕುಮಾರ್ ಇದ್ರೇ ಇಲ್ಲೊಂದು ಕಡೆ ಚೆನ್ನಾಗೆಲ್ಲ ಕೆಲಸ ಮಾಡ್ತಿದ್ದಾರೆ. ಈಗ ತಾನೇ ಸ್ಟಾರ್ಟ್ ಮಾಡ್ತಿದ್ದಾರೆ, ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡ್ತಾರೆ ಅಂತೀರಾ? ಖಂಡಿತ ಕೊಡ್ತಾರೆ. ಕನಕಪುರಕ್ಕಂತಾನೆ ಅವರು ಸಿ ಎಮ್ ಆಗಬೇಕಂತ ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಖಂಡಿತ ಆಗೇ ಆಗ್ತಾರೆ. ಮುಂದಿನ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಫೈನಲ್ ಡಿಗ್ರಿ. ಈ ಒಂದು ಎಜುಕೇಷನ್ಗೆ ಏನಾದರೂ ಒಂದು ಕೊಡುಗೆ ಕೊಡ್ತಾರೆ ಅಂತೀರಾ ಡಿ ಕೆ ಶಿವಕುಮಾರ್? ಖಂಡಿತ ಕೊಡ್ತಾರೆ. ಯಾಕಂದರೆ ನೆಕ್ಸ್ಟ್ ಸೀಸನಲ್ಲೆಲ್ಲ ಫ್ರೀ ಅಂತ ಮಾಡೇ ಮಾಡ್ತಾರೆ. ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡೇ ಮಾಡ್ತಾರೆ. ಈಗ ಬಸ್ಸಲ್ಲಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಎಜುಕೇಷನ್ ಮಾಡೇ ಮಾಡ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾನೆ. ಅಣ್ಣ, ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಾ? ಸರ್, ತುಂಬ ಒಳ್ಳೆಯದು ಆಗಲಿ. ನಮಗೂ ಸಪೋರ್ಟ್ ಮಾಡ್ತಾರೆ. ನಮ್ಮದು ಇಲ್ಲೇ ಕನಕಪುರ ಕ್ಷೇತ್ರನೇ. ಅಭಿವೃದ್ಧಿ ಆಗುತ್ತೆ ಅಂತೀರಾ? ಆಗುತ್ತೆ ಸರ್. ಖಂಡಿತ. ಯಾವ ಊರು ಸರ್? ನಾವು ಇಲ್ಲೇ ಕೊಳಗೊಂಡಳ್ಳಿ. ಅಲ್ಲೆಲ್ಲ ರೋಡ್ ಎಲ್ಲ, ರಸ್ತೆ ಎಲ್ಲ ಎಲ್ಲ ನಮ್ಮ ಕಡೆಯಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಿ ಎಂ ಆಗ್ತಾ ಇದ್ರೆ ಇನ್ನೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಅಭಿವೃದ್ಧಿ ಮಾಡ್ತಾರೆ ಸರ್, ಮಾಡ್ತಾರೆ. ಅವರು ಸ್ವಲ್ಪ ಮುಂದೆ ಬರಬೇಕು ಸರ್. ಹೌದು, ಅದೇ ನಮ್ಮ ಆಸೆ. ಇಲ್ಲಿ ಅಜ್ಜಿ ಇದ್ದಾರೆ, ಅಜ್ಜಿನೂ ಮಾತಾಡಿಸ್ತೀನಿ ನಾನು. ಅಜ್ಜಿ, ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾ ಇದ್ದಾರೆ, ಆಗ್ಲಿ ಬಿಡ್ರಿ. ಒಳ್ಳೇದಾಗುತ್ತಾ? ಒಳ್ಳೇದಾಗುತ್ತೆ. ಅವ್ರು ಇಷ್ಟು ದಿನ ಶಾಸಕರಿದ್ರು, ಸಚಿವರಿದ್ರು, ಈಗ ಸಿ ಎಂ ಆಗ್ತಾ ಇದ್ದಾರೆ. ಆಗ್ಲಿ. ಅವರು ಆದ್ರೆ ನಮ್ಗೂ ಒಳ್ಳೇದೇನೆ. ನಾವಿರೋದೇ ಅವ್ರ ಪರವಾಗಿ. ಅವರೇ ನಮಗೆ ಊಟ ಹಾಕೋ ತಾಯಿ. ನಮ್ಮ ಹೆಣ್ಮಕ್ಳಿಗೆ ನೋಡ್ರಿ 2 ಸಾವಿರ ಗುರುಲಕ್ಷ್ಮಿ ಕೊಟ್ಟರು. ನಾವು ದೇವ್ರು ಮಾಡ್ದೋ, ದಿಂಡ್ರು ಮಾಡ್ದೋ, ದೇವ್ರುಗಳೆಲ್ಲ ನೋಡ್ದೋ. ನಮ್ಗೆ ಆಸ್ಪತ್ರೆಗೆ ಆಯಿತು, ಕಷ್ಟ ಸುಖ ಆಯಿತು. ನಮ್ಗೆ ಎಷ್ಟು ಎಲ್ಪ್ ಮಾಡಿದ್ರು. ಬಸ್ಗೆ ಟಿಕೆಟ್ ಇಲ್ಲ, ಕಾಸಿಲ್ಲ. ನೋಡ್ರಿ, ನಮ್ಮ ಕಷ್ಟ ಸುಖಕ್ಕೆ ಒಯ್ತೀವಿ, ಬರ್ತೀವಿ. ಅವರು ಇನ್ನೂ ಚೆನ್ನಾಗಿರಲಿ. ಅವ್ರು ಇನ್ನೂ ಒಂದ್ಕೊಂದು ಇನ್ನೂ ಓಟು ಹೆಚ್ಚಾಗಲಿ. ಅವ್ರಿನ್ನ ದೊಡ್ಡ ಇದಾಗಲಿ. ಇಲ್ಲಿ ಆಂಟಿ ಇದ್ದಾರೆ, ಆಂಟಿನೂ ಮಾತಾಡಿಸ್ತೀನಿ ನಾನು. ಆಂಟಿ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ. ಆಯ್ತು ಕಣಪ್ಪ, ಒಳ್ಳೇದು ಮಾಡೋರು ಕಣಪ್ಪ. ಅವ್ರು ಬಂದ್ಮೇಲೆ ನನಗೆ ಪಾಸ್ ಕೊಟ್ಟರು, ಹ್ಯಾಂಡಿಕಪ್ಪ ದುಡ್ಡು ಬತ್ತು. ಒಳ್ಳೆಯವರು. ಇನ್ನೂ 2 ವರ್ಷ, ಅವ್ರಿಗೆ 2 ವರ್ಷ ಅವ್ರನ್ನೇ ಗೆಲ್ಲಿಸ್ತೀವಿ ನಾವು. ಅವ್ರು ಗೆದ್ರೆ ನಮ್ಗೆ ಮಂಜುನಾಥ್ ಗೆದ್ದು ಏನು ಮಾಡಲಿಲ್ಲ ನಮಗೆ. ಅವನೇನು ಗೆದ್ದೋದ ಕೋಣೆ ಬಂದಿದ್ದಾನೆ ಕನಕಪುರಕ್ಕೆ ಒಂದಪ್ಪ. ಒಳ್ಳೆಯವ್ರು ಕಣಪ್ಪ. ಇಲ್ಲಿ ಸ್ಟೂಡೆಂಟ್ಗಳು ಇದ್ದಾರೆ. ಬನ್ನಿ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಾ? ಮಾತಾಡಿ. ಅದರಲ್ಲಿ ನೀವು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾ ಇದ್ದಾರೆ, ಯಾರಾದ್ರೆ ನಿಮ್ಮ ಕ್ಷೇತ್ರದವರು? ಖುಷಿನೇ.
ಅವರು ಒಳ್ಳೆ ಕೆಲಸ ಮಾಡಬೇಕಂತ ಅನ್ಕೊತೀನಿ. ಎಲ್ಲರಿಗೂ ಬಡವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ಕೇಳ್ಕೊತೀನಿ ಅಷ್ಟೇ. ಓಕೆ, ಅಂದರೆ ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಖುಷಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೂಡ ಕೆಲವು ಜನ ನಾ ಮಾತಾಡ್ಸಾಗ ಹೋಗ್ತೀನಿ. ತಾತ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ ನಾಳೆ, ಹಾಗೆ ಒಳ್ಳೇದಾಗುತ್ತಾ? ಒಳ್ಳೇದಾಯ್ತು. ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ನಿಮ್ಮ ಆಸೆ ಐತಾ? ಹೌದು, ಕೆಲವರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿಕ್ಕೆ ಸಾಕಷ್ಟು ತೊಡಕುಗಳಿದ್ವು. ಇದು ಆಯ್ತಲ್ಲ ಮಾಡ್ತಾರೆ, ಇನ್ನೇನು ಅಭಿವೃದ್ಧಿ ಕೆಲಸ ಮಾಡ್ತಾರಂತೀರಾ? ಮಾಡ್ತಾರೆ. ತಾವು ಕನಕಪುರದವರ ಹಳ್ಳಿನ? ಹಳ್ಳಿಯವರು ನಾವು, ಯಾವ ಹಳ್ಳಿ ಅಂತ? ನಾರಾಯಣಪುರ. ಅಲ್ಲಿ ಎಲ್ಲ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಅವರೇ ನಾವು ಕಾಂಗ್ರೆಸ್ ನಾವು. ಅಲ್ಲ, ನಿಮ್ಮ ಹಳ್ಳಿ ಡಿ ಕೆ ಶಿವಕುಮಾರ್ ನೋಡ್ತಾರೆ ಬಿಡಪ್ಪ. ಓಕೆ, ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ಅಭಿಪ್ರಾಯನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಕಪುರದ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ಶುಭ ಹಾರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ತಾತ, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ದೊಡ್ಡಹಳ್ಳಿಯವರು ಬಂಡೆ ಅಂತ ಅವ್ರ ಹೆಸರು. ಒಳ್ಳೇದಾಗಿ ಜಯವಾಗಲಿ, ಚೆನ್ನಾಗಿರಲಿ. ಮಾಡಲಿ, ಒಳ್ಳೇದಾಗಲಿ. ಅವರು ಸಾಕಷ್ಟು ಸಮಸ್ಯೆಗಳಿದ್ವು, ಹಾಂ, ನಡುವೆ ಕೂಡ ಈಗ ಸಿ ಎಂ ಆಗ್ತಾ ಇದ್ದಾರೆ. ಒಳ್ಳೇದಾಗಲಿ. ನಮ್ಮ ಮುನಿಯಪ್ಪ ಆಶೀರ್ವಾದ ಕೊಡ್ತಾನೆ ಬಿಡಿ. ನಮ್ಮ ಮುನಿಯಪ್ಪ ಬೇಕಾದ್ರೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾ ಇದ್ದಾರೆ, ಆಯ್ತವ್ರೆ. ಖುಷಿನಾ ನಿಮಗೆ? ನಮ್ಮ ಅವ್ರ ಕಡೆನೇ ನಾವು. ಹೌದಾ? ನಾವೆಲ್ಲ ಅವ್ರ ಕಡೆಯವ್ರೆ, ಅವ್ರ ಕಡೆನೇ ಓಟ್ ಹಾಕೋದು. ಅವ್ರು ಬರ್ತಿದ್ರ ಡಿ ಕೆ ಶಿವಕುಮಾರ್ ನಿಮ್ಗೆ ಮಾತಾಡ್ತಾರ? ಹೌದೌದು, ತಮ್ಮವರೆಲ್ಲ ನಮಗೆಲ್ಲ ಸೂರ್ಯ ಪರಿಚಯ ಅಲ್ವರೆ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅವರೇ ಮಾತಾಡ್ತಾರೆ, ಅಣ್ಣ ತಮ್ಮದಿರೆ. ತಮ್ಮ ಬಂದ್ರೆ ಈಗ ಚಾಟ ಅಂತ ನನ್ನ ಕಂಡ್ರೆ, ಗೌಡ್ರು ಕಂಡ್ರೆ. ಅಭಿವೃದ್ಧಿ ಆಯ್ತದೆ. ಸಿಮೆಂಟ್ ರೋಡ್ ಎಲ್ಲ ಮಾಡಿಸ್ರು, ಸಮಾಧಿ ಪಟ್ಟೆಗೆಲ್ಲ ರೋಡ್ ಮಾಡಿಸ್ರು. ಊರಿಗೆ ಅನುದಾನ 3 ದಿನ ಯಾರು ಮನೆಯಲ್ಲಿ ಅಡುಗೆ ಮಾಡುವಂಗಿಲ್ಲ, ಎಲ್ಲ ಮಾಡಿಸ್ರು. ಕೆಮ್ಮು ಹೋಗಿಲ್ಲ ನಮ್ಮ ಏರಿಯಾದಲ್ಲಿ. ಇನ್ನು ಉಡಿ ಇದ್ದಂಗೆ ಅವನು. ಆಗ್ತಾನೆ. ಆಗಲಿ, ಒಳ್ಳೇದಾಗಲಿ. ಅಂದ್ರೆ ತಾತರೆಲ್ಲ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಹುಲಿ ಇದ್ದಂಗೆ, ಅವರೇ